ಮನಸ ಅವತ್ತು ಮಾಡಿದ್ದಲ್ಲ ಬಿರಿಯಾನಿ ಅದೇ ಥರ ನಂಗೆ ಮಾಡಿಕೊಡು. ಅಷ್ಟೇ ತಾನೇ ಹಿರಿಯಜ್ಜಿ, ಹಿಂಗೆ ಮಾಡ್ಕೊಡ್ತೀನಿ ಬನ್ನಿ ಇವಾಗ. ನಮಸ್ತೆ ಎಲ್ಲರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವಾಗ ಅಜ್ಜಿ ಮನೆಗೆ ಬಂದಿದ್ದೀನಿ. ಅಜ್ಜಿ ಅವರಿಗೋಸ್ಕರ ಬಿರಿಯಾನಿ ಮಾಡಿಕೊಡು ಅಂತ ಕೇಳಿದ್ದಾರೆ. ತುಂಬ ದಿನ ಆದಮೇಲೆ ಬಂದಿದ್ದೀನಿ. ಹಾಗೆ ಅಜ್ಜಿಗೆ ಬಿರಿಯಾನಿನೂ ಮಾಡೋಣ, ನಿಮಗೂ ರೆಸಿಪಿ ತಿಳಿಸ್ಕೊಡ್ತೀನಿ ಬನ್ನಿ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲನೇದಾಗಿ ಗ್ರೀನ್ ಮಸಾಲೆಗೋಸ್ಕರ ಪಾಲಕ್, ಪುದೀನ, ಕೊತ್ತಂಬರಿ, ಹಸಿಮೆಣಸಿಕಾಯಿ, ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮತ್ತು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಮೊಸರು, ಖಾರದ ಪುಡಿ, ಅರಿಶಿಣದ ಪುಡಿ, ಕಸೂರಿ ಮೇಥಿ, ಪೆಪ್ಪರ್, ಚಕ್ಕೆ ಲವಂಗ ಪೌಡರ್, ಗರಂ ಮಸಾಲ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೋಸ್ಕರ ಪಲಾವ್ ಎಲೆ, ಗೋಡಂಬಿ, ಚಕ್ಕೆ, ಲವಂಗ, ಗಸಗಸೆ, ಕಾಳುಮೆಣಸು ಮತ್ತು ಗರಂ ಮಸಾಲ, ಬಿರಿಯಾನಿ ಪೌಡರ್, ಪೆಪ್ಪರ್ ಪೌಡರ್, ಚಕ್ಕೆ ಲವಂಗ ಪೌಡರ್, ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಎಲ್ಲದಕ್ಕಿಂತ ಮುಂಚೆಯಾಗಿ ನಾವಿಲ್ಲಿ ಚಿಕನ್ನ ಮ್ಯಾರಿನೇಟ್ ಮಾಡ್ಕೋಬೇಕು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೋಸ್ಕರ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೋತಾ ಇದ್ದೀನಿ. ಅದಷ್ಟನ್ನು ಹಾಕೋತಾ ಇದ್ದೀನಿ ನಾನಿವಾಗ. ಅದಾದಮೇಲೆ ನಾನಿಲ್ಲಿ ಸ್ಪೈಸಸ್ ಏನೇನು ತೊಗೊಂಡಿದ್ದೀನಿ ಅಂದರೆ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ, ಕಸೂರಿ ಮೇಥಿ, 1/2 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡರ್, 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಚಕ್ಕೆ ಲವಂಗ ಪೌಡರ್. ಇದಿಷ್ಟನ್ನು ನಾನಿವಾಗ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸಾದ್ಮೇಲೆ ನೀಟಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಎಲ್ಲ ಕಡೆ ನೀಟಾಗಿ ಸ್ಪೈಸಸ್ ಎಲ್ಲ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸ್ತಿದೆ. ನಾವೀಗ ಇದನ್ನ 1/2 ಅವರ್ ಮ್ಯಾರಿನೇಟ್ ಆಗಿ ಬಿಡೋಣ. ಮಸಾಲೆ ರುಬ್ಕೊಳ್ಳೋಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ಏನೇನು ತೊಗೊಂಡಿದ್ದೀನಿ ಅಂದರೆ 1 ಹಿಡಿ ಪಾಲಕ್ ತೊಗೊಂಡಿದ್ದೀನಿ, 1 ಹಿಡಿ ಪುದೀನ ತೊಗೊಂಡಿದ್ದೀನಿ, 1 ಹಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ. ನಾನಿಲ್ಲಿ 8 ರಿಂದ 9 ಹಸಿಮೆಣಸು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಖಾರಕ್ಕೆ ತೊಗೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರೋ ಅಷ್ಟು. ನಾನಿಲ್ಲಿ 4 ಎಸ್ಲು ಗೋಡಂಬಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ಳೋಣ ಬನ್ನಿ. ಹಾಗೆ ಈ ಪಾಲಕ್, ಪುದೀನ, ಕೊತ್ತಂಬರಿ ಮತ್ತು ಗೋಡಂಬಿ ಬರೀ ರುಚಿಗಷ್ಟೇ ಅಲ್ಲದೆ ಅದರಲ್ಲಿ ತುಂಬ ಇನ್ನೂ ಆರೋಗ್ಯಕರವಾದ ಅಂಶಗಳು ಜಾಸ್ತಿ ಇರುತ್ತೆ. ಈಗ ಈ ಪಾಲಕ್ ಆಗಲಿ, ಪುದೀನ ಆಗಲಿ, ಅದರಲ್ಲಿ ವಿಟಮಿನ್ ಆಗಿರ್ಬೋದು, ಐರನ್ ಆಗಿರ್ಬೋದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಜಾಸ್ತಿ ಇರುತ್ತೆ. ಅದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ, ಜೀರ್ಣಕ್ರಿಯೆ, ಕಣ್ಣಿನ ಆರೋಗ್ಯ ಮತ್ತು ಚರ್ಮದ ಆರೋಗ್ಯ ಇದೆಲ್ಲದಕ್ಕೂ ತುಂಬ ಒಳ್ಳೆಯದು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾವಿವಾಗ ಮಸಾಲೆನೂ ರುಬ್ಬಿಟ್ಟಾಗಿದೆ, ಚಿಕನ್ ಕೂಡ ಮ್ಯಾರಿನೇಟ್ ಆಗಿದೆ. ಇವಾಗ ಬಿರಿಯಾನಿನ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅಯ್ಯೋ, ಅಜ್ಜಿ ಬೇರೆ ಯಾವಾಗಿಂದ ಹೊಟ್ಟೆ ಹಶ್ವಲ್ಲಿ ಕಾಯ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ಕೊಳ್ಳೋ ಇದರಲ್ಲಿ ಇನ್ನೂ ಅಡುಗೆ ಮಾಡೋದೇ ಸ್ಟಾರ್ಟ್ ಮಾಡಿಲ್ಲ. ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ಸ್ಟವ್ ಹಚ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಆಯಿಲ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 5 to 6 ಸ್ಪೂನ್ಸ್ ಅಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾದಾಗ ಮಸಾಲೆ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಬರೋದು. ನಾನಿಲ್ಲಿ 3 ಪಲಾವ್ ಎಲೆ, 2 ಪೀಸ್ ಚಕ್ಕೆ, 4 ಲವಂಗ, 4 ರಿಂದ 5 ಕಾಳುಮೆಣಸು, 3 ಏಲಕ್ಕಿ, 1 ಮರಾಠಿ ಮೊಗ್ಗು ಮತ್ತು 1 ಟೇಬಲ್ ಸ್ಪೂನಷ್ಟು ಗಸಗಸೆನ ತೊಗೊಂಡಿದ್ದೀನಿ. ಇನ್ನು ನಿಮಗೆ ಎಕ್ಸ್ಟ್ರಾ ಸ್ಪೈಸಸ್ ಏನಾದರೂ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಬೇಕಾದರೆ. ಇವಾಗ ಹಾಕಿರೋ ಸ್ಪೈಸಸ್ನೆಲ್ಲ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಹುರ್ಕೊಳ್ಳೋಣ. ಅದ್ರ ಪರಿಮಳದಲ್ಲೇ ಗೊತ್ತಾಗುತ್ತೆ ನಮಗೆ ಈ ಸ್ಪೈಸಸ್ ಎಲ್ಲ ರೋಸ್ಟ್ ಆಗಿದೆಯಾ ಇಲ್ವಾ ಅಂತ. ಇವಾಗ ಮಸಾಲೆ ಪರಿಮಳ ಬರ್ತಾ ಇದೆ. ಈಗ ನಾವು 2 ಕಟ್ ಮಾಡಿರೋ ಆನಿಯನ್ನ ಹಾಕೊಳ್ಳೋಣ. ಹಾಕೊಂಡಾದ್ಮೇಲೆ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ.
ಬಿರಿಯಾನಿಗೆ ನೀವು ಎಷ್ಟು ಈರುಳ್ಳಿ ಹಾಕ್ತಿರೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೀಟಾಗಿ ಹುರ್ಕೊಳ್ಳೋಣ, ಅದು ಕಲರ್ ಚೇಂಜ್ ಆಗೋವರೆಗೂ. ಇವಾಗ ಆನಿಯನ್ ಕಲರ್ ಚೇಂಜ್ ಆಗ್ತಾ ಇದೆ, ನೀವು ನೋಡ್ತಿರ್ಬೋದು. ನಾನಿವಾಗ ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಸೂರಿ ಮೇಥಿ ಹಾಕೋದ್ರಿಂದ ಅದು ಬಿರಿಯಾನಿ ಪರಿಮಳ ಆಗಲಿ ಅದ್ರ ಟೇಸ್ಟ್ ಆಗಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ನೀಟಾಗಿ ರೋಸ್ಟ್ ಆಗಿದೆ. ಇದಕ್ಕೆ ನಾನಿವಾಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಎಲ್ಲ ಹೋಗಿದೆ. ನಾವಿವಾಗ ಇದಕ್ಕೆ ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಇಟ್ಟಿರೋ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ನೋಡ್ತಿರ್ಬೋದು ನೀವು ಚಿಕನ್ ಎಷ್ಟು ನೀಟಾಗಿ ಮ್ಯಾರಿನೇಟ್ ಆಗಿದೆ ಅಂತ. ಮಿನಿಮಮ್ ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಚಿಕನ್ನ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಮತ್ತು ಚಿಕನ್ ಒಳಗಡೆ ಕೂಡ ಸ್ಪೈಸಸ್ ನೀಟಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ನಾವು ಬಿರಿಯಾನಿಯಲ್ಲಿ ಪೀಸ್ ತಿನ್ನಬೇಕಾದ್ರೆ ಆ ಪೀಸ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೆ ನಾವು ಮ್ಯಾರಿನೇಟ್ ಮಾಡ್ತೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗ ನಾನಿಲ್ಲಿ 2-3 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕಾದ್ಮೇಲೆ ಇನ್ನೊಂದು ಸಲ ನೀಟಾಗಿ ಆಡಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 10 ನಿಮಿಷ ನೀಟಾಗಿ ಕುಕ್ ಆಗೋಕ್ಕೆ ಬಿಡಿ. ಇದಾದಮೇಲೆ ನಾವಿಲ್ಲಿ ಚಿಕನ್ಗೆ ಉಳಿದಿರೋ ಸ್ಪೈಸಸ್ನ ಆ್ಯಡ್ ಮಾಡೋಣ. ನಾನಿಲ್ಲಿ ತೊಗೊಂಡಿರೋದು ಗರಂ ಮಸಾಲ, ಬಿರಿಯಾನಿ ಪೌಡರ್, ಪೆಪ್ಪರ್ ಪೌಡರ್ ಮತ್ತು ಚಕ್ಕೆ ಲವಂಗ ಪೌಡರ್. ಇದಿಷ್ಟನ್ನು ನಾನಿವಾಗ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ 1-2 ಸಲ ಆಡಿಸ್ಕೊಳ್ಳೋಣ. ಇವಾಗ ಚಿಕನ್ ಅರ್ಧದಷ್ಟು ಬೆಂದಿದೆ. ಈ ಥರ 1-2 ಸಲ ಆಡಿಸ್ಕೊಂಡು ಇದಾದಮೇಲೆ ನಾವಿವಾಗ ರುಬ್ಬಿಟ್ಟಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಆಲ್ರೆಡಿ ಚಿಕನ್ ಅರ್ಧದಷ್ಟು ಬೆಂದಿದೆ. ಇವಾಗ ನೀಟಾಗಿ ಚಿಕನ್ಗೆ ಹಿಡಿಬೇಕಲ್ವ, ಸೊ ಅದಕ್ಕೆ ಇದನ್ನ ಮುಂಚೆನೇ ಹಾಕ್ತಾಯಿದ್ದೀವಿ. ಈ ಹಸಿರು ಮಸಾಲೆನ ಹಾಕ್ಕೊಂಡು ನೀಟಾಗಿ 1-2-3 ಸಲ ಹಿಂಗೆ ಆಡಿಸ್ಕೊಳ್ಳೋಣ. ಇವಾಗ ಹಾಕಿರೋ ಮಸಾಲೆ ಹಸಿ ವಾಸನೆ ಹೋಗಿ ಆಯಿಲ್ ಮೇಲೆ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಚಿಕನ್ ಒಳಗಡೆ ಕೂಡ ಆ ಗ್ರೀನ್ ಮಸಾಲೆ ನಾವೇನು ಹಾಕಿದ್ದೀವಿ ಅದು ನೀಟಾಗಿ ಹಿಡಿಯುತ್ತೆ. ಮಸಾಲೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ, ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಿ. ಇವಾಗ ನೀವು ನೋಡ್ತಿರ್ಬೋದು ನೀಟಾಗಿ ಮಸಾಲೆ ಎಲ್ಲ ಕುಕ್ಕಾಗಿ ಆಯಿಲ್ ಮೇಲೆ ಬಂದಿದೆ, ಅಂದರೆ ಚಿಕನ್ ಆಲ್ರೆಡಿ ಬೆಂದಿದೆ ಮಸಾಲೆ ಜೊತೆ ಅಂತ ಅರ್ಥ. ಇವಾಗ ನಾನು ತೆಗೆದಿಟ್ಕೊಂಡಿರೋ 1 ನಿಂಬೆಹಣ್ಣಿನ ರಸನ ಹಾಕೋತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಹಾಕ್ತಿದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿರೋದ್ರಿಂದ 1:2 ಥರ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ನಾನಿವಾಗ ಎತ್ತಿಟ್ಕೊಂಡಿರೋ 4 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು ನೀವು ಯಾವ ಲೋಟದಲ್ಲಿ ಅಕ್ಕಿನ ಮೆಷರ್ ಮಾಡಿರ್ತೀರಾ ಅದೇ ಸೇಮ್ ಲೋಟದಲ್ಲಿ ನೀರು ಕೂಡ ಮೆಷರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಅಕ್ಕಿ ಮೆತ್ತಗಾಗೋದು ಅಥವಾ ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ನಾನಿಲ್ಲಿ ಬಳಸ್ತಾ ಇರೋದು ಮಾಮೂಲಿ ಮನೆಯಲ್ಲಿ ಯೂಸ್ ಮಾಡೋ ಅಕ್ಕಿನ. ನೀವು ಬೇಕಾದರೆ ಬಾಸುಮತಿ ಅಥವಾ ಜೀರಾ ರೈಸ್ ಯೂಸ್ ಮಾಡಿದ್ರೆ ಇನ್ನೂ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ರೈಸು 90% ಬೇಯೋವರೆಗೂ ಕುಕ್ಕರ್ ಮುಚ್ಚಳನ ಓಪನ್ ಆಗಿಟ್ಟು ಕುಕ್ ಮಾಡಿ, ಮತ್ತು ತಳ ಸೀದ್ ಹೋಗದೇ ಇರೋ ಥರ ಪ್ರತಿ ಸಲ ನಿಧಾನವಾಗಿ ತಿರ್ಸಿ. ಆವಾಗ ರೈಸ್ ಮತ್ತು ಚಿಕನ್ಗೆ ಮಸಾಲೆ ನೀಟಾಗಿ ಹಿಡ್ಕೊಳ್ಳುತ್ತೆ. 90% ಬೆಂದ ಆದಮೇಲೆ ತುಪ್ಪ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 15 ನಿಮಿಷಗಳ ಕಾಲ ಕುಕ್ ಆಗಕ್ಕೆ ಬಿಡಿ. ಆವಾಗ ಬಿರಿಯಾನಿ ನೀಟಾಗಿ ಬಿಡಿ ಬಿಡಿಯಾಗಿ ನೀಟಾಗಿ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಬಿರಿಯಾನಿ ರೆಡಿ ಆಗ್ತಿದೆ. ನಾವು ಬಿರಿಯಾನಿ ಜೊತೆ ಗ್ರೇವಿ ಮಾಡ್ಕೊಳ್ಳೋಣ ಬನ್ನಿ. ಗ್ರೇವಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಅರ್ಧ kg ಚಿಕನ್, 2 ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 8-9 ಗುಂಟೂರು ಮೆಣಸಿನ್ಕಾಯಿ ಮತ್ತು 1/4 ಭಾಗದಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ.
ಗ್ರೇವಿ ಮಾಡೋಕ್ಕೆ ಮಸಾಲೆ ರುಬ್ಕೋಬೇಕು. ಮಸಾಲೆ ರುಬ್ಕೊಳ್ಳೋಕ್ಕೆ ಫಸ್ಟು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಬಿಸಿಯಾದ ನಂತರ ನಾನಿಲ್ಲಿ ಆಯಿಲ್ಗೆ ಚಕ್ಕೆ ಲವಂಗನ ಹಾಕೋತಾ ಇದ್ದೀನಿ. ಚಕ್ಕೆ ಲವಂಗ ನೀಟಾಗಿ ಫ್ರೈ ಆಗಿ ಪರಿಮಳ ಬರೋವರೆಗೂ ನೀಟಾಗಿ ಹುರ್ಕೋಬೇಕು. ಅದ್ರ ಪರಿಮಳ ಬರುವಾಗ ಅದು ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಆದಮೇಲೆ ಅದು ನೀಟಾಗಿ ಫ್ರೈ ಆಗೋವರೆಗೂ ನಾವು ಹುರಿತಾ ಇರಬೇಕು. ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ತಗೊಂಡಿರೋವಂಥ ಗುಂಟೂರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಎರಡೂ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದು ಕೂಡ ಹಸಿ ವಾಸನೆ ಬರಬಾರ್ದು. ನಂತರ ನಾನಿಲ್ಲಿ ಎತ್ತಿಟ್ಕೊಂಡಿರೋವಂಥ ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ. ಇದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ನಾನಿಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ಅದಾದಮೇಲೆ ನಾನು ಇದನ್ನು ತಣ್ಣಗಾಗೋಕ್ಕೆ ಎತ್ತಿಡ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಇವಾಗ ಮಸಾಲೆ ತಣ್ಣಗಾಗಿದೆ. ಇದನ್ನು ರುಬ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಒಂದು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ರುಬ್ಬಕ್ಕೋಸ್ಕರ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಂಡು ಬರೋಣ. ಇವಾಗ ರುಬ್ಬಿ ಆಗಿದೆ ನೋಡಿ. ನಾನಿಲ್ಲಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಚಿಕನ್ ಗ್ರೇವಿ ಮಾಡೋಕ್ಕೆ ಮೊದಲನೇದಾಗಿ ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಎಣ್ಣೆ ಕಾದ ಮೇಲೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ನಾನು ಇದಕ್ಕೆ ಆನಿಯನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಆನಿಯನ್ ನೀಟಾಗಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ಇವಾಗ ಆನಿಯನ್ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾನಿವಾಗ ಚಿಕನ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಆ್ಯಡ್ ಮಾಡಾದಮೇಲೆ ನೀಟಾಗಿ ಸ್ವಲ್ಪ ತಿರ್ಸ್ಕೋಬೇಕು. ಅದಕ್ಕಿಂತ ಮುಂಚೆ ನಾನಿಲ್ಲಿ ಚಿಕನ್ ಬೇಯೋಕ್ಕೋಸ್ಕರ ಉಪ್ಪನ್ನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ನೀಟಾಗಿ ತಿರ್ಸ್ಕೋತಾ ಇದ್ದೀನಿ. ಇದಾದಮೇಲೆ 10 ನಿಮಿಷ ಚಿಕನ್ನ ಕುಕ್ ಆಗಕ್ಕೆ ಇಡಬೇಕು. ಅದಕ್ಕೆ ಒಂದು ಲಿಡ್ನ ಮುಚ್ಚಿಬಿಟ್ಟು 10 ನಿಮಿಷ ಚಿಕನ್ನ ಕುಕ್ ಆಗಕ್ಕೆ ಇಡೋಣ. ಇವಾಗ ಚಿಕನ್ 75% ಕುಕ್ ಆಗಿದೆ. ಇದನ್ನು 1-2 ಸಲ ಕೈ ಆಡಿಸ್ಕೊಳ್ಳಿ. ಅದಾದಮೇಲೆ ಈ 75% ಕುಕ್ ಆಗಿರೋ ಚಿಕನ್ಗೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಬೇಕು. ಇವಾಗ ನಾನು ಈ ಮಸಾಲೆನ ಹಾಕ್ತಾ ಇದ್ದೀನಿ. ನೀಟಾಗಿ ಎಲ್ಲ ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆ ಆಗೋ ಥರ ನೀಟಾಗಿ ಕೈ ಆಡಿಸ್ಕೋಬೇಕು. ಒಂದು 5 ನಿಮಿಷ ಇದನ್ನು ಕೈ ಬಿಡದೆ ಆಡಿಸ್ತಾ ಇರಿ. ಯಾಕಂದರೆ ಮಸಾಲೆ ಗಟ್ಟಿ ಇರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಕೈ ಬಿಡ್ದೇ ಒಂದು 5 ನಿಮಿಷ ಆಡಿಸ್ಕೊಳ್ಳಿ. ಅದಾದಮೇಲೆ ಮಸಾಲೆ ಗಟ್ಟಿ ಇದೆ ಅಂತ ಅನಿಸಿದ್ರೆ ನಿಮಗೆ ಬೇಕಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ನನಗಿಲ್ಲಿ ಸ್ವಲ್ಪ ನೀರು ಬೇಕು, ಅದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ನೀರು ಹಾಕಿ ನೀಟಾಗಿ 1-2 ಸಲ ಮಿಕ್ಸ್ ಮಾಡಿ ಕುಕ್ ಆಗೋಕ್ಕೆ ಇಟ್ಬಿಡಿ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಂದೂರಿ ಚಿಕನ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಅದನ್ನ ಒಂದು ಸಲ ಹೋಗ್ಬಿಟ್ಟು ಚೆಕ್ ಮಾಡಿ. ಇವಾಗ ಚಿಕನ್ನ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗೋಕ್ಕೆ ಇಡೋಣ. ನೀವು ನೋಡ್ತಿರ್ಬೋದು ಇಲ್ಲಿ ಚಿಕನ್ ತುಂಬ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಕೊನೆಯದಾಗಿ ಒಂದು ನಿಂಬೆಹಣ್ಣು ಹಾಕಿ 1-2 ಸಲ ತಿರುಗಿಸ್ಬಿಟ್ರೆ ಚಿಕನ್ ಗ್ರೇವಿ ಅಜ್ಜಿಗೆ ಬಡ್ಸೋಕ್ಕೆ ರೆಡಿ ಆಗಿಬಿಡತ್ತೆ. ಬನ್ನಿ ನಿಂಬೆಹಣ್ಣು ಹಾಕ್ಬಿಡೋಣ ಲಾಸ್ಟಿಗೆ. ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಈಗ ಕಂಪ್ಲೀಟಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಇವಾಗ ಬಿರಿಯಾನಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಹೆಂಗೆ ರೆಡಿಯಾಗಿದೆ ಅಂತ ನೋಡೋಣ ಬನ್ನಿ. ಇವಾಗ 15 ನಿಮಿಷ ಆಗಿದೆ. ಬಿರಿಯಾನಿ ಕಂಪ್ಲೀಟಾಗಿ ಕುಕ್ ಆಗಿದೆ. ನಾನು ಆವಾಗಲೇ ಹೇಳ್ದಂಗೆ 90% ನಾನು ಮುಚ್ಚಳನ ಮುಚ್ಚದೇ
ಕುಕ್ ಮಾಡಿದ್ದೆ. ಅದಾದಮೇಲೆ ನಾನು ಮುಚ್ಚಳನ ಮುಚ್ಚಿ 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಕುಕ್ ಆಗಕ್ಕೆ ಇಟ್ಟಿದ್ದೆ. ಇವಾಗ 15 ನಿಮಿಷ ಆಗಿದೆ, ಬಿರಿಯಾನಿ ಕಂಪ್ಲೀಟಾಗಿ ಕುಕ್ ಆಗಿದೆ. ಕೊನೆಯಲ್ಲಿ ನಾನು ತುಪ್ಪನ ಮೇಲೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ರೈಸ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ, ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ. ಅಲ್ಲಿ ನಾನು ಹೇಳಿದ ಥರನೇ 1:2 ಪ್ರಮಾಣದಲ್ಲಿ ನೀವು ನೀರು ಹಾಕಿದ್ರೆ ಮತ್ತು 90% ಕ್ಲೋಸ್ ಮಾಡ್ದೇ ಮುಚ್ಚಳನ ಮುಚ್ಚದೇ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಮತ್ತು ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಬಿರಿಯಾನಿ ಸೇಮ್ ಹೋಟೆಲ್ ಮಾಡೋ ಥರನೇ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿಯಾಗಿದೆ. ಮತ್ತು ಅದ್ರ ಘಮ ಕೂಡ ಸೇಮ್ ಹೋಟೆಲಲ್ಲಿ ಮಾಡೋ ನಾಟಿ ಸ್ಟೈಲ್ ಬಿರಿಯಾನಿ ಥರನೇ ಬರ್ತಾಯಿದೆ. ಇವಾಗ ಚಿಕನ್ ಗ್ರೇವಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಚಿಕನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಅಜ್ಜಿಗೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕೇಳೋಣ ಬನ್ನಿ. ಅಜ್ಜಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ಆಯ್ತಾ? ಸೂಪರ್ ಆಗಿದೆ. ನಿಜವಾಗ್ಲೂ ಅಜ್ಜಿ ನನ್ನ ಮೊಮ್ಮಗಳು ಮಾಡಿದ್ದಾಳೆ ಬಿರಿಯಾನಿ, ಸೂಪರ್ ಆಗಿದೆ. ಥ್ಯಾಂಕ್ ಯು ಅಜ್ಜಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.